ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಇಡೀ ಊರಿಗೆ ಊರು ಖಾಲಿಯಾದಂತಹ ಘಟನೆ ಚಾಮರಾಜನಗರದಲ್ಲಿ ನಡೆದಿತ್ತು. ಈ ಘಟನೆಯ ಬಗ್ಗೆ ನಿನ್ನೆ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನ ಪ್ರಸ್ತುತಪಡಿಸಿತ್ತು. ಈ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ದೇಶವಳ್ಳಿ, ಹೆಗ್ಗವಾಡಿಪುಡಿ ಗ್ರಾಮಗಳಿಗೆ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿದೆ. ಚಾಮರಾಜನಗರದ ತಹಶೀಲ್ದಾರ್ ಗಿರಿಜಾ ಜೊತೆಗೆ ತಾಲೂಕು ಪಂಚಾಯಿತಿಯ ಇಒ ಶ್ರೀನಿವಾಸ್ ಸೇರಿ ಹಲವು ಅಧಿಕಾರಿಗಳು ವಿಸಿಟ್ ಮಾಡಿದ್ದಾರೆ. ಯಾರೂ ಕೂಡ ಗ್ರಾಮವನ್ನು ತೊರೆಯಬಾರದು, ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವಂತಹ ಅಭಯ ಕೊಟ್ಟಿದ್ದಾರೆ. ಕಿರುಕುಳಕ್ಕೊಳಗಾದ ಕುಟುಂಬಗಳಿಗೆ ಧೈರ್ಯ ತುಂಬಿದ್ದಾರೆ. ಅಪ್ಪ ಅಮ್ಮನ ಸಾಲವನ್ನು ತೀರಿಸಲು ಕಿಡ್ನಿ ಮಾರ್ತೇನೆಂದ ಬಾಲಕನಿಗೂ ಕೂಡ ಸಾಂತ್ವನವನ್ನ ಹೇಳಿದ್ದಾರೆ. ಪ್ರಕರಣದ ಬಗ್ಗೆ ನಿನ್ನೆ ಸವಿಸ್ತಾರವಾಗಿ ಸುದ್ದಿಯನ್ನ ಮಾಡಿತ್ತು, ವರದಿಯನ್ನ ಬಿತ್ತರಿಸಿತ್ತು ನಿಮ್ಮ ಪಬ್ಲಿಕ್ ಟಿವಿ. ಪಬ್ಲಿಕ್ ಟಿವಿಯಲ್ಲಿ ಯಾವಾಗ ವರದಿ ಪ್ರಸಾರವಾಯಿತೋ ನಿನ್ನೆನೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿತ್ತು. 4 ವಿಶೇಷ ತಂಡಗಳನ್ನು ರಚನೆ ಮಾಡಿತ್ತು. ಇವತ್ತು ಆ ತಂಡ ಆ ಗ್ರಾಮಗಳಿಗೆ ಭೇಟಿ ಕೊಟ್ಟು ಜನರ ಸಮಸ್ಯೆಯನ್ನು ಆಲಿಸುವ ಕೆಲಸವನ್ನು ಮಾಡಿದೆ. ಜೊತೆಗೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಬ್ರೇಕ್ ಹಾಕುವಂತಹ ಅಭಯವನ್ನು ಕೊಟ್ಟಿದೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ನೋಟಿಸ್ ಹಾಕಿದ್ರು ಆಯ್ತಲ್ವಾ? ಆ ಸಮಸ್ಯೆ ಸಣ್ಣ ಮಗು ಮೈಸೂರಲ್ಲಿ ಅಡ್ಮಿಷನ್ ಆಗಿದೆ. ಯಾವ್ದು ಪಕ್ಕದ ನಮ್ಮ ಲಿಮಿಟ್ಸ್ಗೆ ಸ್ಟೇಷನ್ ಕಂಪ್ಲೇಂಟ್ ಮಾಡಬೇಕಾಯ್ತು ಅಂದಾಗ ನಮ್ಮ ಅಪ್ಪ ಅಮ್ಮ ಕೆಲವು ಕೇಂದ್ರ ಸಂಘಗಳಲ್ಲಿ ಸಾಲ ಮಾಡಿದ್ರು, ಒಂದು 3 ಲಕ್ಷ ಸಾಲ ಮಾಡಿದ್ರು. ಈಗ ಪಬ್ಲಿಕ್ ಟಿವಿಗೆಲ್ಲ ಹಾಕಿದಾಗ ಕೆಲವು ಅಧಿಕಾರಿಗಳು ಬಂದು ನಮಗೆ ಸಮಾಧಾನ ಹೇಳಿದ್ರು. ನಮ್ಮ ಅಪ್ಪ ಅಮ್ಮ ಊರು ಬಿಟ್ಟು ಹೊಂಟೋಗ್ಬೇಕು ಅಂತಿದ್ರು. ಇವಾಗ ಈ ಪಬ್ಲಿಕ್ ಟಿವಿಲಿ ಬಂದಾಗ ಅಧಿಕಾರಿಗಳೆಲ್ಲ ಬಂದು ಏನೂ ಮಾಡ್ಕೋಬೇಡಿ, ಎಲ್ಲೂ ಹೋಗಬೇಡಿ ಅಂತೇಳಿ ಧೈರ್ಯ ತುಂಬಿದ್ರು. ಅದಕ್ಕೆ ಪಬ್ಲಿಕ್ ಟಿವಿಗೆ ನಾನು ಧನ್ಯವಾದ ಹೇಳ್ತೀನಿ. ನಮ್ಮ ಅಪ್ಪ ಅಮ್ಮ ಕೆಲವು ಕೇಂದ್ರ ಸಂಘಗಳಲ್ಲಿ ಸಾಲ ಮಾಡಿದ್ರು, ಒಂದು 3 ಲಕ್ಷ ಸಾಲ ಮಾಡಿದ್ರು. ಈಗ ಪಬ್ಲಿಕ್ ಟಿವಿಗೆಲ್ಲ ಹಾಕಿದಾಗ ಕೆಲವು ಅಧಿಕಾರಿಗಳು ಬಂದು ನಮಗೆ ಸಮಾಧಾನ ಹೇಳಿದ್ರು. ನಮ್ಮ ಅಪ್ಪ ಅಮ್ಮ ಊರು ಬಿಟ್ಟು ಹೊಂಟೋಗ್ಬೇಕು ಅಂತಿದ್ರು. ಇವಾಗ ಈ ಪಬ್ಲಿಕ್ ಟಿವಿಲಿ ಬಂದಾಗ ಅಧಿಕಾರಿಗಳೆಲ್ಲ ಬಂದು ಏನೂ ಮಾಡ್ಕೋಬೇಡಿ, ಎಲ್ಲೂ ಹೋಗಬೇಡಿ ಅಂತೇಳಿ ಧೈರ್ಯ ತುಂಬಿದ್ರು. ಅದಕ್ಕೆ ಪಬ್ಲಿಕ್ ಟಿವಿಗೆ ನಾನು ಧನ್ಯವಾದ ಹೇಳ್ತೀನಿ. ನಿನ್ನೆ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ, ಅವರು ಸಾಲವನ್ನು ವಸೂಲು ಮಾಡಲಿಕ್ಕೆ ಇಡ್ತಾ ಇದ್ದಂತಹ ಹೆಜ್ಜೆ, ಜನರು ಅನುಭವಿಸ್ತಾ ಇರುವಂತಹ ಸಮಸ್ಯೆ, ಅದರ ಬಗ್ಗೆ ಸವಿಸ್ತಾರವಾಗಿ ವಿವರಿಸುವಂತಹ ಕೆಲಸವನ್ನು ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿಯ ವಿಚಾರ ವರದಿ ಆಯಿತು, ಇಡೀ ಊರಿಗೆ ಊರಿನ ಜನ ಗುಳೆ ಹೋದಂತಹ ವಿಚಾರ ವರದಿ ಆಯಿತು, ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿತು.